ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ಕ್ರಿಯೇಟಿವಿಟಿ. ಇವತ್ತಿನ ಈ ವ್ಲಾಗು ಒಂದು ಇನ್ಫಾರ್ಮೇಟಿವ್ ವ್ಲಾಗ್ ಆಗಿರುತ್ತೆ. ಏನಂತ ಹೇಳಿದ್ರೆ, ಎಲ್ಲರೂ ಇವಾಗ ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರಲ್ವಾ, ಮೆಟ್ರೋದಲ್ಲಿ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಳೋದಕ್ಕೆ ಹಾಫ್ ಅನ್ ಅವರು 1 ಅವರ್ ಆ ಥರ ವೆಯ್ಟ್ ಮಾಡಬೇಕಾಗುತ್ತಲ್ವಾ. ಅದಕ್ಕೆ ಟಿಕೆಟ್ನ ಆನ್ಲೈನಲ್ಲಿ ಯಾವ ಥರ ತೊಗೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದು ಯಾವ ಆ್ಯಪು ಏನು ಅಂತ ನೋಡೋಣ ಬನ್ನಿ. ಇವಾಗ ನಾನು ಹಂಗೆ ಇನ್ಫಾರ್ಮೇಷನ್ ಹೇಳ್ತಾ ನನ್ನರಲ್ಲಿ ತೋರಿಸ್ತಾ ಇದ್ದೀನಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಯಾವ ಥರ ಅಂತ ಗೊತ್ತಾಗುತ್ತೆ. ಇವಾಗ ಪ್ಲೇಸ್ಟೋರಲ್ಲಿ ಹೋಗಿ ಆ್ಯಪ್ನ ಡೌನ್ಲೋಡ್ ಮಾಡೋಣ. ಅದು ಯಾವುದು ಅಂತ ಹೇಳ್ತೀನಿ. ನಮ್ಮ ಮೆಟ್ರೋ ಅನ್ನೋ ಆ್ಯಪು. ಸೊ ನನ್ನ ಫೋನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಜಸ್ಟು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ನಿಮಗೆ ಏನಿಲ್ಲ, ಜಸ್ಟು ಇನ್ಸ್ಟಾಲ್ ಆಗಿದ ತಕ್ಷಣವೇ ನಿಮ್ಮ ಇಮೇಲ್ ಐ ಡಿನ ಕೊಟ್ಟು ಅದಕ್ಕೆ ಲಾಗಿನ್ ಮಾಡಬೇಕು. ಲಾಗಿನ್ ಆಗಿದ ನಂತರದಲ್ಲಿ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಅದು ಈ ಥರ ಇರುತ್ತೆ. ಸೊ ಇದರಲ್ಲಿ ಟಾಪ್ ಅಪ್, QR ಟಿಕೆಟ್, ಟೈಮ್ ಟೇಬಲ್, ಮ್ಯಾಪ್, ಫೈರ್ ಇನ್ಫಾರ್ಮ್ ಆ್ಯಂಡ್ ಹೆಲ್ಪ್ ಲೈನ್ ಅಂತ ಇಷ್ಟು ಆಪ್ಷನ್ ಇರುತ್ತೆ. ಇದರಲ್ಲಿ ಒಂದೊಂದು ಏನು ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಟಾಪ್ ಅಪ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ಮೆಟ್ರೋ ಕಾರ್ಡ್ ನಂಬರ್ ಏನಿರುತ್ತಲ್ವ ಅದನ್ನು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಕಾರ್ಡಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ರೀಚಾರ್ಜ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ತೋರಿಸುತ್ತೆ. ಮಿನಿಮಮ್ ಅಮೌಂಟ್ ಬಂದ್ಬಿಟ್ಟು 50 ರೂಪೀಸ್ ರೀಚಾರ್ಜ್ ಆಗಿರಬೇಕು. ಮೆಟ್ರೋ ಕಾರ್ಡ್ ಇಲ್ಲ ಅಂದ್ರೂ ಕೂಡ ನೀವು ಆರಾಮಾಗಿ ಇದರಲ್ಲೇ ಆನ್ಲೈನಲ್ಲೇ ಟಿಕೆಟ್ನ ತೊಗೊಂಡು ಹೋಗ್ಬೋದು. ಇವಾಗ ನಾನು ಇವಾಗ ಟಿಕೆಟ್ ನನ್ನ ಹತ್ರ ಆಲ್ರೆಡಿ ಮೆಟ್ರೋ ಕಾರ್ಡ್ ಇದೆ, ಅದಕ್ಕೆ ಇಲ್ಲಿ ಎಂಟರ್ ಮಾಡಿದ್ದೀನಿ. ಸೊ ನೀವೇನಾದರೂ ರೀಚಾರ್ಜ್ ಮಾಡ್ಕೋಬೇಕು ಅಂದರೆ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಟಾಪ್ ಅಪ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಅಮೌಂಟ್ನ ಎಂಟರ್ ಮಾಡಬೇಕಾಗುತ್ತೆ. ನಿಮಗೆ ಸಪೋಸ್ 50 ಆ ಥರ ಇದ್ದರೆ ಕನ್ಫರ್ಮ್ ಅಂತ ಕೊಟ್ಟು ನೀವು ಯಾವುದು ಫೋನ್ಪೇ, ಗೂಗಲ್ ಪೇ ಯಾವುದ್ರಿಂದನಾದರೂ ರೀಚಾರ್ಜ್ ಮಾಡ್ಕೋಬೋದು. ಇವಾಗ ನಿಮಗೆ ಕ್ಯಾನ್ಸಲ್ ಆಗಿರೋ ಅಂಥ ಪೇಮೆಂಟು ಕೂಡ ಇಲ್ಲಿ ತೋರಿಸುತ್ತೆ. ಯಾವ ಡೇನಲ್ಲಿ ನೀವು ಟ್ರೈ ಮಾಡಿ ಕ್ಯಾನ್ಸಲ್ ಮಾಡಿದ್ದೀರಾ ಅಂತಲೂ ತೋರಿಸುತ್ತೆ. ಓಕೆನಾ. ಇವಾಗ ಮತ್ತೆ ಬ್ಯಾಕ್ ಹೋಗೋಣ. ಇವಾಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು QR ಟಿಕೆಟ್ಸ್ ಅಂತ. ಇದರಲ್ಲಿ ಮೇನ್ ಏನಂತ ಹೇಳಿದ್ರೆ ಪರ್ಚೇಸ್ ಟಿಕೆಟ್ ಅಂತ ನಿಮಗೆ ರೈಟ್ ಸೈಡು ಕಾರ್ನರಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿ. ಇಲ್ಲಿ ಫ್ರಮ್ ಸ್ಟೇಷನ್ ಯಾವುದು ನಿಮಗೆ ವೈಟ್ ಫೀಲ್ಡ್ ಅಂತ ಇದ್ದರೆ ವೈಟ್ ಫೀಲ್ಡ್ ಅಂತ ಹಾಕ್ಕೊಳ್ಳಿ. ನೀವು ಹೋಗ್ಬೇಕಾಗಿರೋದು ಇವಾಗ ನಾನು ಲಾಲ್ಬಾಗ್ ಅಂತ ಹಾಕ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಟಿಕೆಟ್ ತೋರಿಸುತ್ತೆ. ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಗೆ ಅಮೌಂಟು ತೋರಿಸುತ್ತೆ, ಎಷ್ಟು ಇದೆ ಏನು ಅಂತ ಹೇಳ್ಬಿಟ್ಟು, ಯಾವ ಡೇನಲ್ಲಿ ಮಾಡ್ತಾ ಇರೋದು ಏನು ಅನ್ನೋದೆಲ್ಲ ತೋರಿಸುತ್ತೆ. ಅಲ್ಲಿ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಫೋನ್ಪೇನಲ್ಲಿ ಅಮೌಂಟ್ ಪೇ ಮಾಡಿದ್ರೆ ನಿಮಗೆ ಟಿಕೆಟ್ ಬರುತ್ತೆ. ಓಕೆ, ನಾನು ಆಲ್ರೆಡಿ ಹೋಗಿದ್ದೀನಿ 2-3 ಸತಿ. ಅದ್ರದ್ದು ಒಂದು ಸ್ಯಾಂಪಲ್ನ ತೋರಿಸ್ತಾ ಇದ್ದೀನಿ. ಕಂಪ್ಲೀಷನ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ. ನೀವು ಸಪೋಸ್ ಏನಾದರೂ ಇವತ್ತು ಟಿಕೆಟ್ ತೊಗೊಂಡ್ರಿ ಅಥವಾ ನೀವು ಹೋಗೋಕ್ಕಾಗಿಲ್ಲ ಅಂದರೆ ನಿಮಗೆ 1 ಡೇವರೆಗೂ ಟೈಮ್ ಇರುತ್ತೆ. ಅಲ್ಲಿವರೆಗೂ ಆ ಟಿಕೆಟ್ನ ನೀವು ಯೂಸ್ ಮಾಡ್ಕೋಬೋದು. ಇಷ್ಟೇ. QR ಟಿಕೆಟ್ನ ಯಾವ ಥರ ತೊಗೊಳೋದು ಅಂತ ಆಯ್ತಲ್ವಾ. ಟೈಮ್ ಟೇಬಲ್ಲು ಇವಾಗ ಗ್ರೀನ್ ಲೈನು, ಪರ್ಪಲ್ ಲೈನ್ ಅಂತ ಇರುತ್ತೆ. ಅದ್ರ ಟೈಮಿಂಗ್ಸ್ ಎಲ್ಲಿಂದ ಎಲ್ಲಿವರೆಗೆ ಯಾವ ಥರ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತಾರೆ, ನೀವು ನೋಡ್ಕೋಬೋದು. ಗ್ರೀನ್ಗೆ ಯಾವ ಥರ ಟೈಮ್ ಟೇಬಲ್ಲು, ಪರ್ಪಲ್ ಲೈನ್ಗೆ ಯಾವ ಥರ ಟೈಮ್ ಟೇಬಲ್ ಅಂತ ಇದರಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಮ್ಯಾಪು. ಇವಾಗ ನಮಗೆ ಮೆಟ್ರೋದಲ್ಲಿ ಹೋಗ್ಬೇಕಂತ ಗೊತ್ತು, ಯಾವ ಲೊಕೇಶನಿಂದ ಯಾವ ಲೊಕೇಶನ್ಗೆ ಯಾವ ಥರ ಹೋಗಬೇಕು, ಎಲ್ಲಿ ಮೆಟ್ರೋ ಚೇಂಜ್ ಮಾಡಬೇಕು ಏನೋ ಅನ್ನೋದು ಇನ್ಫಾರ್ಮೇಷನ್ ಅಷ್ಟಾಗಿ ಗೊತ್ತಿರಲ್ಲಲ್ವಾ. ಅದಕ್ಕೆ ಇಲ್ಲಿ ಫುಲ್ಲು ಡೀಟೇಲಾಗಿ ಯಾವ ಸ್ಟಾಪು, ನೆಕ್ಸ್ಟ್ ಯಾವ ಸ್ಟಾಪು ಅನ್ನೋದೆಲ್ಲ ಇದರಲ್ಲಿ ತಿಳ್ಕೊಂಡು ಕ್ಲೀನಾಗಿ ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದು ನಮಗೆ ಟಿಕೆಟ್ ತೊಗೊಳಕ್ಕೆ ಅಲ್ಲದೆ ನಮಗೆ ರೋಡ್ ಮ್ಯಾಪ್ ಥರನೇ ಇದು ಯೂಸ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಎಲ್ಲಿಂದ ಯಾವ ರೂಟಲ್ಲಿ ಹೋಗಬೇಕು, ಯಾವ ಸ್ಟಾಪ್ ಬರುತ್ತೆ, ಎಲ್ಲಿ ಇಳ್ಕೋಬೇಕು ಅನ್ನೋದು ಅಷ್ಟು ಡೀಟೇಲಾಗಿ ಗೊತ್ತಿರಲ್ಲ. ಹಂಗಾಗಿ ಈ ಮ್ಯಾಪ್ನ ಮುಖಾಂತರ ನಮಗೆ ಡೀಟೇಲಾಗಿ ತಿಳಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಫೈರ್ ಇನ್ಫೋ ಅಂತ ಆಪ್ಷನ್ನು. ಇದರಲ್ಲಿ ಬಂದ್ಬಿಟ್ಟು ನೀವು ಫ್ರಮ್ ಸ್ಟೇಷನಿಂದ ಟು ಸ್ಟೇಷನ್ವರೆಗೂ ಎಷ್ಟು ಅಮೌಂಟ್ ಚಾರ್ಜ್ ಆಗುತ್ತೆ, ನಿಮಗೆ ಇದರಲ್ಲಿ ಆನ್ಲೈನಲ್ಲಿ ಬೈ ಮಾಡಿದ್ರೆ ಎಷ್ಟು ಚಾರ್ಜ್ ಇರುತ್ತೆ, ನೀವು ಕಾಯಿನ್ಸ್ ಥರ ತೊಗೊತೀರಲ್ವ ಆ ಟೋಕನ್ಗೆ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಇದರಲ್ಲಿ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನಾನು ವೈಟ್ ಫೀಲ್ಡಿಂದ ಲಾಲ್ಬಾಗ್ ಅಂತ ತೊಗೊತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಟಿಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 57 ರೂಪೀಸ್ ಇದೆ. ಟೋಕನ್ ಫೈರ್ ಬಂದ್ಬಿಟ್ಟು 60 ರೂಪೀಸ್ ಇದೆ. 3 ರೂಪೀಸು ಎಕ್ಸ್ಟ್ರಾ ಚಾರ್ಜು ಟೋಕನ್ಗೆ ಇರುತ್ತೆ. ಆ ಥರ ಎಷ್ಟು ಅಮೌಂಟ್ ಇದೆ ಏನು ಅಂತ ನೀವು ಇದು ಮಾಡ್ಬೋದು. ಮತ್ತು ಇನ್ನೊಂದು ಬಂದ್ಬಿಟ್ಟು ಹೆಲ್ಪ್ ಲೈನು. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಏನಾದರೂ ಇತ್ತು ಅಥವಾ ಏನಾದರೂ ಎನ್ಕ್ವೈರಿ ಇತ್ತು ಅಂತಂದರೆ ಇದರಲ್ಲಿ ಹೆಲ್ಪ್ ಲೈನ್ ನಂಬರ್ನ ಕೊಟ್ಟಿರ್ತಾರೆ, ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ ಇಲ್ಲಿ 3 ಡಾಟ್ಸ್ ಇರುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ನಿಮಗೆ ಲ್ಯಾಂಗ್ವೇಜು ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಅಂತ ಸೆಲೆಕ್ಟ್ ಮಾಡ್ಬೋದು. ಕನ್ನಡ ಆಪ್ಷನ್ನು ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜಸ್
ಲ್ಯಾಂಗ್ವೇಜಸಲ್ಲಿ ಇರೋದು 2 ಆಪ್ಷನ್ನು, ಇಂಗ್ಲೀಷು ಇಲ್ಲ ಕನ್ನಡ, ಎರಡರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಇದು ಬಂದ್ಬಿಟ್ಟು ಈ ಆ್ಯಪ್ನ ಯಾವ ಥರ ಯೂಸ್ ಮಾಡಬೇಕಂತ ಹೇಳಿದ್ದೀನಿ. ಜಸ್ಟ್ ನಾನು ಇವಾಗ ಡೆಮೋನ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಯಾವ ಥರ ಯೂಸ್ ಮಾಡ್ಕೋಬೋದು ಮೆಟ್ರೋ ಸ್ಟೇಷನಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಏನಂತ ಹೇಳಿದ್ರೆ, ನಮಗೆ QR ಕೋಡ್ ಟಿಕೆಟ್ ಪರ್ಚೇಸ್ ಮಾಡಿರ್ತೀವಲ್ಲ, ಅಲ್ಲಿ ಒಂದು QR ಕೋಡ್ ಜನ್ರೇಟ್ ಆಗಿರುತ್ತೆ. ಆ ಜನ್ರೇಟ್ ಆಗಿರೋ QR ಕೋಡ್ನ ಅಲ್ಲಿ ಒಂದು ಮಿಷಿನ್ ಇರುತ್ತಲ್ವ, ನಾವು ಹೆಂಗೆ ಕಾಯಿನ್ಸು ಅಥವಾ ಮೆಟ್ರೋ ಕಾರ್ಡ್ನ ಇಟ್ಬಿಟ್ಟು ಹೋಗ್ತೀವಲ್ಲ, ಅದೇ ಥರ QR ಕೋಡ್ನ ನಾವು ಈ ಥರ ಶೋ ಮಾಡಿದ್ರೆ ಸಾಕು, ಅದು ಗೇಟ್ ಓಪನ್ ಆಗುತ್ತೆ. ಅದೇ ರೀತಿ ನಾವು ಒಳಗಡೆ ಎಂಟರ್ ಆಗ್ಬೋದು. ಆಮೇಲೆ ಎಕ್ಸಿಟ್ ಆಗೋವಾಗೂ ಅಷ್ಟೇ QR ಕೋಡ್ ಏನು ಇಲ್ಲಿ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ, QR ಕೋಡು ಅದನ್ನು ಶೋ ಮಾಡಿದ್ರೆ ನಾವು ಎಕ್ಸಿಟ್ ಆಗ್ಬೋದು. ಇಷ್ಟೇ ಪ್ರೊಸೀಜರು, ಅದು ಬಿಟ್ಟರೆ ಏನಿಲ್ಲ. ಇದು ಒಬ್ಬರೇ ತಗೋಬೇಕಂತ ಏನಿಲ್ಲ, ನಿಮಗೆ ಅಲ್ಲಿ ತೋರಿಸ್ತಾರೆ ಎಷ್ಟು ಜನಕ್ಕೆ ಬೈ ಮಾಡ್ತಾ ಇದ್ದೀರಾ. 10 ಜನಕ್ಕೂ ಕೂಡ QR ಕೋಡ್ನ ಬೈ ಮಾಡ್ಬೋದು. QR ಕೋಡ್ ಮುಖಾಂತರ ಟಿಕೆಟ್ನ ಬೈ ಮಾಡ್ಬೋದು. ಇದೇ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ನಿಮಗೆ ಇದರಿಂದ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.